ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲು ಮೆಟ್ರೋ ರೈಲು ಯಾವ ನಗರದಲ್ಲಿ ನಡೆಸಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಹೊಸ ದೆಹಲಿ, ಸಿ ಕೋಲ್ಕತ್ತಾ, ಡಿ ಚೆನ್ನೈ. ನಿಮ್ಮ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ. ನಿಮ್ಮ ಎರಡನೇ ಪ್ರಶ್ನೆ, ಪರೀಕ್ಷೆಯನ್ನು ಮೊದಲು ಯಾವ ದೇಶದಲ್ಲಿ ಆರಂಭಿಸಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಇಂಗ್ಲೆಂಡ್. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ ಮೂರನೇ ಪ್ರಶ್ನೆ, ಯೆನ್ ಯಾವ ದೇಶದ ಕರೆನ್ಸಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಸೌತ್ ಕೊರಿಯಾ. ನಿಮ್ಮ ಸರಿಯಾದ ಉತ್ತರ ಸಿ ಜಪಾನ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಸ್ಸಾಂ, ಬಿ ಅರುಣಾಚಲ ಪ್ರದೇಶ, ಸಿ ನಾಗಾಲ್ಯಾಂಡ್, ಡಿ ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಬಿ ಅರುಣಾಚಲ ಪ್ರದೇಶ. ನಿಮ್ಮ ಐದನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಅಸ್ಸಾಂ. ನಿಮ್ಮ ಸರಿಯಾದ ಉತ್ತರ ಸಿ ಕರ್ನಾಟಕ. ನಿಮ್ಮ ಆರನೇ ಪ್ರಶ್ನೆ, ಭಾರತದ ಯಾವ ರಾಷ್ಟ್ರಪತಿಗಳು ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರಾಟ ಮಾಡುತ್ತಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರೌಪದಿ ಮುರ್ಮು, ಬಿ ರಾಧಾಕೃಷ್ಣನ್, ಸಿ ಎಪಿಜೆ ಅಬ್ದುಲ್ ಕಲಾಂ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಎಪಿಜೆ ಅಬ್ದುಲ್ ಕಲಾಂ. ನಿಮ್ಮ ಏಳನೇ ಪ್ರಶ್ನೆ, ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಿ ವಿ ರಾಮನ್, ಬಿ ಚಾರ್ಲ್ಸ್ ಬ್ಯಾಬೇಜ್, ಸಿ ಗ್ರಹಾಂ ಬೆಲ್, ಡಿ ಐಸಾಕ್ ನ್ಯೂಟನ್. ನಿಮ್ಮ ಸರಿಯಾದ ಉತ್ತರ ಸಿ ಗ್ರಹಾಂ ಬೆಲ್. ನಿಮ್ಮ ಎಂಟನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಮುಚ್ಚಿದ ಕಣ್ಣುಗಳಿಂದ ಕೂಡ ನೋಡಬಲ್ಲದು? ನಿಮ್ಮ ಆಪ್ಷನ್ಸ್ಗಳು: ಎ ಆನೆ, ಬಿ ಒಂಟೆ, ಸಿ ಚಿರತೆ, ಡಿ ಜಿರಾಫೆ. ನಿಮ್ಮ ಸರಿಯಾದ ಉತ್ತರ ಬಿ ಒಂಟೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹುಲಿ, ಬಿ ಕರಡಿ, ಸಿ ಕಾಂಗರು, ಡಿ ನೀಲಿ ತಿಮಿಂಗಿಲ. ನಿಮ್ಮ ಸರಿಯಾದ ಉತ್ತರ ಡಿ ನೀಲಿ ತಿಮಿಂಗಿಲ. ನಿಮ್ಮ ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿ ನೀರು ಕುಡಿದ ತಕ್ಷಣ ಸಾಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನರಿ, ಬಿ ಮೊಲ, ಸಿ ಚಿಂಪಾಂಜಿ, ಡಿ ಕಾಂಗರೂ ಇಲಿ. ನಿಮ್ಮ ಸರಿಯಾದ ಉತ್ತರ ಡಿ ಕಾಂಗರೂ ಇಲಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಸೊಳ್ಳೆ ಎಷ್ಟು ಹಲ್ಲುಗಳನ್ನು ಹೊಂದಿರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 10, ಬಿ 30, ಸಿ 47, ಡಿ 100. ನಿಮ್ಮ ಸರಿಯಾದ ಉತ್ತರ ಸಿ 47. ನಿಮ್ಮ 12ನೇ ಪ್ರಶ್ನೆ, ವಿಶ್ವದಲ್ಲೇ ಮಸಾಲೆ ಉತ್ಪಾದನೆಗೆ ಪ್ರಸಿದ್ಧವಾಗಿರುವ ಭಾರತದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಎ ಕೇರಳ. ನಿಮ್ಮ 13ನೇ ಪ್ರಶ್ನೆ, ಮೀನು ಯಾವುದರ ಸಹಾಯದಿಂದ ಉಸಿರಾಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕಣ್ಣು, ಬಿ ಬಾಲ, ಸಿ ಕಿವಿರು, ಡಿ ಚರ್ಮ. ನಿಮ್ಮ ಸರಿಯಾದ ಉತ್ತರ ಸಿ
ಕಿವಿರು. ನಿಮ್ಮ 14ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಈರುಳ್ಳಿ ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಇರಾನ್, ಸಿ ರಷ್ಯಾ, ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಎ ಚೀನಾ. ನಿಮ್ಮ 15ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣನ್ನು ಬೆಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸಿಕ್ಕಿಂ, ಬಿ ಉತ್ತರ ಪ್ರದೇಶ, ಸಿ ನಾಗಾಲ್ಯಾಂಡ್, ಡಿ ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಆಂಧ್ರ ಪ್ರದೇಶ. ನಿಮ್ಮ 16ನೇ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆನೆ, ಬಿ ಎಮ್ಮೆ, ಸಿ ಗೆಂಡಾಮೃಗ, ಡಿ ಹಸು. ನಿಮ್ಮ ಸರಿಯಾದ ಉತ್ತರ ಸಿ ಗೆಂಡಾಮೃಗ. ನಿಮ್ಮ 17ನೇ ಪ್ರಶ್ನೆ, ಯಾವ ದೇಶದಲ್ಲಿ ಕಾಗೆಗಳು ಕಂಡುಬರುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಫ್ರಾನ್ಸ್, ಬಿ ರಷ್ಯಾ, ಸಿ ಜರ್ಮನಿ, ಡಿ ಅಂಟಾರ್ಟಿಕಾ. ನಿಮ್ಮ ಸರಿಯಾದ ಉತ್ತರ ಡಿ ಅಂಟಾರ್ಟಿಕಾ. ನಿಮ್ಮ 18ನೇ ಪ್ರಶ್ನೆ, ಎಲ್ಲ ಬ್ಯಾಂಕುಗಳ ತಂದೆ ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ HDFC, ಬಿ SBI, ಸಿ ಕೆನರಾ ಬ್ಯಾಂಕ್, ಡಿ ರಿಸರ್ವ್ ಬ್ಯಾಂಕ್. ನಿಮ್ಮ ಸರಿಯಾದ ಉತ್ತರ ಡಿ ರಿಸರ್ವ್ ಬ್ಯಾಂಕ್. ನಿಮ್ಮ 19ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಅಶ್ವಿನಿ ಗಾಂಧಿ, ಬಿ ಇಂದಿರಾ ಗಾಂಧಿ, ಸಿ ಕಸ್ತೂರ್ಬಾ ಗಾಂಧಿ, ಡಿ ಪೂರ್ಣಿಮಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಸಿ ಕಸ್ತೂರ್ಬಾ ಗಾಂಧಿ. ನಿಮ್ಮ 20ನೇ ಪ್ರಶ್ನೆ, ರಾಮನ ಸಹೋದರಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಗೀತಾ, ಬಿ ಶಾಂತ, ಸಿ ಸೀತಾ, ಡಿ ವೀಣಾ. ನಿಮ್ಮ ಸರಿಯಾದ ಉತ್ತರ ಬಿ ಶಾಂತ. ನಿಮ್ಮ 21ನೇ ಪ್ರಶ್ನೆ, ರೆಕ್ಕೆಗಳಿಲ್ಲದ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಿವಿ, ಬಿ ಪಾರಿವಾಳ, ಸಿ ಗರುಡ, ಡಿ ಪೆಂಗ್ವಿನ್. ನಿಮ್ಮ ಸರಿಯಾದ ಉತ್ತರ ಎ ಕಿವಿ ಪಕ್ಷಿ. ನಿಮ್ಮ 22ನೇ ಪ್ರಶ್ನೆ, ಮಾನವನ ತಲೆ ಬುರುಡೆಯಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 10 ಮೂಳೆಗಳು, ಬಿ 20 ಮೂಳೆಗಳು, ಸಿ 22 ಮೂಳೆಗಳು, ಡಿ 40 ಮೂಳೆಗಳು. ನಿಮ್ಮ ಸರಿಯಾದ ಉತ್ತರ ಸಿ 22 ಮೂಳೆಗಳು. ನಿಮ್ಮ 23ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಮಹಾಕಾವ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ರಾಮಾಯಣ, ಬಿ ಮಹಾಭಾರತ, ಸಿ ಬೈಬಲ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಮಹಾಭಾರತ. ನಿಮ್ಮ 24ನೇ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಮೊಬೈಲನ್ನು ಹೆಚ್ಚು ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ರೆಡ್ಮಿ, ಬಿ ವಿವೋ, ಸಿ ಐಫೋನ್, ಡಿ ಒಪ್ಪೋ. ನಿಮ್ಮ ಸರಿಯಾದ ಉತ್ತರ ಸಿ ಐಫೋನ್. ನಿಮ್ಮ 25ನೇ ಪ್ರಶ್ನೆ, ಮಸಾಲೆಗಳ ರಾಜ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಜೀರಿಗೆ, ಬಿ ಲವಂಗ, ಸಿ ದಾಲ್ಚಿನ್ನಿ, ಡಿ ಕರಿಮೆಣಸು. ನಿಮ್ಮ ಸರಿಯಾದ ಉತ್ತರ ಡಿ ಕರಿಮೆಣಸು. ನಿಮ್ಮ 26ನೇ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗೋತ್ರಿ, ಬಿ ಶಿವಮೊಗ್ಗ, ಸಿ ನಾಗರಹೊಳೆ, ಡಿ ತಲಕಾವೇರಿ. ನಿಮ್ಮ ಸರಿಯಾದ ಉತ್ತರ ಡಿ ತಲಕಾವೇರಿ. ನಿಮ್ಮ 27ನೇ ಪ್ರಶ್ನೆ, ರಾವಣನಿಗೆ ಎಷ್ಟು ಜನ ಹೆಂಡತಿಯರು ಇದ್ದರು?
ನಿಮ್ಮ ಆಪ್ಷನ್ಸ್: ಎ ಒಬ್ಬಳು, ಬಿ ಇಬ್ಬರು, ಸಿ ಮೂವರು, ಡಿ 6 ಜನ. ನಿಮ್ಮ ಸರಿಯಾದ ಉತ್ತರ ಸಿ ಮೂವರು. ನಿಮ್ಮ 28ನೇ ಪ್ರಶ್ನೆ: ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಯಾವುದಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಕೋಲ್ಕತ್ತಾ, ಸಿ ಕರ್ನಾಟಕ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕೋಲ್ಕತ್ತಾ. ನಿಮ್ಮ 29ನೇ ಪ್ರಶ್ನೆ: ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 100, ಬಿ 200, ಸಿ 206, ಡಿ 500. ನಿಮ್ಮ ಸರಿಯಾದ ಉತ್ತರ ಸಿ 206. ನಿಮ್ಮ ಕೊನೆಯ ಪ್ರಶ್ನೆ: ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೊನಾಕೋ, ಬಿ ರಷ್ಯಾ, ಸಿ ವ್ಯಾಟಿಕನ್ ಸಿಟಿ, ಡಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು. ಪ್ರಶ್ನೆ: ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಿಹಾರ, ಬಿ ಕರ್ನಾಟಕ, ಸಿ ಗೋವಾ, ಡಿ ಛತ್ತೀಸ್ಗಢ. ನಿಮ್ಮ ಸರಿಯಾದ ಉತ್ತರ ಬಿ ಕರ್ನಾಟಕ. ನಿಮ್ಮ 2ನೇ ಪ್ರಶ್ನೆ: ಭರತನಾಟ್ಯಂ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಸ್ಸಾಂ, ಬಿ ಗುಜರಾತ್, ಸಿ ಹರಿಯಾಣ, ಡಿ ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಡಿ ತಮಿಳುನಾಡು. ನಿಮ್ಮ 3ನೇ ಪ್ರಶ್ನೆ: ಕಥಕ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಉತ್ತರ ಪ್ರದೇಶ, ಬಿ ರಾಜಸ್ಥಾನ, ಸಿ ಮಧ್ಯಪ್ರದೇಶ, ಡಿ ಪಂಜಾಬ್. ನಿಮ್ಮ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ. ನಿಮ್ಮ 4ನೇ ಪ್ರಶ್ನೆ: ಕೂಚಿಪುಡಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ? ನಿಮ್ಮ ಆಪ್ಷನ್ಸ್ಗಳು: ಎ ಮಣಿಪುರ, ಬಿ ಆಂಧ್ರ ಪ್ರದೇಶ, ಸಿ ತ್ರಿಪುರ, ಡಿ ಮೇಘಾಲಯ. ನಿಮ್ಮ ಸರಿಯಾದ ಉತ್ತರ ಬಿ ಆಂಧ್ರ ಪ್ರದೇಶ. ನಿಮ್ಮ 5ನೇ ಪ್ರಶ್ನೆ: ಗರ್ಬಾ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಿಜೋರಾಂ, ಬಿ ತೆಲಂಗಾಣ, ಸಿ ಗುಜರಾತ್, ಡಿ ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಸಿ ಗುಜರಾತ್. ನಿಮ್ಮ 6ನೇ ಪ್ರಶ್ನೆ: ರಾಜಸ್ಥಾನದ ಪ್ರಸಿದ್ಧ ನೃತ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಘೂಮರ್, ಬಿ ಕಥಕ್, ಸಿ ಕುಮಾ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಘೂಮರ್. ನಿಮ್ಮ 7ನೇ ಪ್ರಶ್ನೆ: ಮಟ್ಟಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಂಧ್ರ ಪ್ರದೇಶ, ಬಿ ಅರುಣಾಚಲ ಪ್ರದೇಶ, ಸಿ ಅಸ್ಸಾಂ, ಡಿ ಮಧ್ಯಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಮಧ್ಯಪ್ರದೇಶ. ನಿಮ್ಮ 8ನೇ ಪ್ರಶ್ನೆ: ಲಾವಣಿ ಯಾವ ರಾಜ್ಯದ ಜನಪದ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಿಹಾರ, ಬಿ ಛತ್ತೀಸ್ಗಢ, ಸಿ ಮಹಾರಾಷ್ಟ್ರ, ಡಿ ಗೋವಾ. ನಿಮ್ಮ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ. ನಿಮ್ಮ 9ನೇ ಪ್ರಶ್ನೆ: ಕೋಲಾಟ ಯಾವ ರಾಜ್ಯದ ಜನಪದ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗುಜರಾತ್, ಬಿ ಹರಿಯಾಣ, ಸಿ ಹಿಮಾಚಲ ಪ್ರದೇಶ, ಡಿ ಕರ್ನಾಟಕ. ನಿಮ್ಮ
ನಿಮ್ಮ ಸರಿಯಾದ ಉತ್ತರ ಡಿ ಕರ್ನಾಟಕ. ನಿಮ್ಮ 10ನೇ ಪ್ರಶ್ನೆ, ಒಡಿಸ್ಸಿ ಯಾವ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಜಾರ್ಖಂಡ್, ಬಿ ಒಡಿಶಾ, ಸಿ ಕರ್ನಾಟಕ, ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಬಿ ಒಡಿಶಾ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಸರ್ಹುಲ್ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಧ್ಯಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಜಾರ್ಖಂಡ್, ಡಿ ಮಣಿಪುರ. ನಿಮ್ಮ ಸರಿಯಾದ ಉತ್ತರ ಸಿ ಜಾರ್ಖಂಡ್. ನಿಮ್ಮ 12ನೇ ಪ್ರಶ್ನೆ, ಮೋಹಿನಿಯಾಟ್ಟಂ ಯಾವ ರಾಜ್ಯದ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೇಘಾಲಯ, ಬಿ ಕೇರಳ, ಸಿ ಮಿಜೋರಾಂ, ಡಿ ನಾಗಾಲ್ಯಾಂಡ್. ನಿಮ್ಮ ಸರಿಯಾದ ಉತ್ತರ ಬಿ ಕೇರಳ. ನಿಮ್ಮ 13ನೇ ಪ್ರಶ್ನೆ, ಸತ್ರಿಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಒಡಿಶಾ, ಬಿ ಪಂಜಾಬ್, ಸಿ ಅಸ್ಸಾಂ, ಡಿ ರಾಜಸ್ಥಾನ. ನಿಮ್ಮ ಸರಿಯಾದ ಉತ್ತರ ಸಿ ಅಸ್ಸಾಂ. ನಿಮ್ಮ 14ನೇ ಪ್ರಶ್ನೆ, ಮಣಿಪುರಿ ನೃತ್ಯ ಯಾವ ರಾಜ್ಯದಿಂದ ಬಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸಿಕ್ಕಿಂ, ಬಿ ತಮಿಳುನಾಡು, ಸಿ ಮಣಿಪುರ, ಡಿ ತೆಲಂಗಾಣ. ನಿಮ್ಮ ಸರಿಯಾದ ಉತ್ತರ ಸಿ ಮಣಿಪುರ. ನಿಮ್ಮ 15ನೇ ಪ್ರಶ್ನೆ, ಗರಿಯಾ ನೃತ್ಯ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ತ್ರಿಪುರ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ, ಡಿ ಉತ್ತರಾಖಂಡ. ನಿಮ್ಮ ಸರಿಯಾದ ಉತ್ತರ ಎ ತ್ರಿಪುರ. ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ಬಿಹು ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಜಾರ್ಖಂಡ್. ನಿಮ್ಮ ಸರಿಯಾದ ಉತ್ತರ ಬಿ ಅಸ್ಸಾಂ. ನಿಮ್ಮ 17ನೇ ಪ್ರಶ್ನೆ, ಡೊಳ್ಳು ಕುಣಿತ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಕೇರಳ, ಸಿ ಮಧ್ಯಪ್ರದೇಶ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಕರ್ನಾಟಕ. ನಿಮ್ಮ 18ನೇ ಪ್ರಶ್ನೆ, ದಾಂಡಿಯಾ ನೃತ್ಯವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗುಜರಾತ್, ಬಿ ತೆಲಂಗಾಣ, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಎ ಗುಜರಾತ್. ನಿಮ್ಮ 19ನೇ ಪ್ರಶ್ನೆ, ಬಿದಿರು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಂಧ್ರಪ್ರದೇಶ, ಬಿ ನಾಗಾಲ್ಯಾಂಡ್, ಸಿ ಮಿಜೋರಾಂ, ಡಿ ಮಣಿಪುರ. ನಿಮ್ಮ ಸರಿಯಾದ ಉತ್ತರ ಸಿ ಮಿಜೋರಾಂ. ನಿಮ್ಮ ಕೊನೆಯ ಪ್ರಶ್ನೆ, ಪಶ್ಚಿಮ ಬಂಗಾಳದ ಪ್ರಸಿದ್ಧ ನೃತ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಛೌ ನೃತ್ಯ, ಬಿ ಗರ್ಬಾ ನೃತ್ಯ, ಸಿ ಕೂಚಿಪುಡಿ ನೃತ್ಯ, ಡಿ ಯಾವುದೂ ಅಲ್ಲ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು. ಅಂಬೇಡ್ಕರ್ ರವರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಮಧ್ಯಪ್ರದೇಶ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ.
ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ. ನಿಮ್ಮ ಎರಡನೆಯ ಪ್ರಶ್ನೆ, ಅಂಬೇಡ್ಕರ್ ರವರು ಯಾವಾಗ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಏಪ್ರಿಲ್ 14, 1891, ಬಿ ಜನವರಿ 15, 1891, ಸಿ ಮಾರ್ಚ್ 12, 1892, ಡಿ ಮೇ 10, 1889. ನಿಮ್ಮ ಸರಿಯಾದ ಉತ್ತರ ಎ ಏಪ್ರಿಲ್ 14, 1891. ನಿಮ್ಮ ಮೂರನೆಯ ಪ್ರಶ್ನೆ, ಅಂಬೇಡ್ಕರ್ ರವರ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಸಂಭಾಜಿ ಸತ್ಪಾಲ್, ಬಿ ಮಾಲೋಜಿ ಸತ್ಪಾಲ್, ಸಿ ಶಿವಾಜಿ ಸತ್ಪಾಲ್, ಡಿ ರಾಮಜಿ ಮಾಲೋಜಿ ಸತ್ಪಾಲ್. ನಿಮ್ಮ ಸರಿಯಾದ ಉತ್ತರ ಡಿ ರಾಮಜಿ ಮಾಲೋಜಿ ಸತ್ಪಾಲ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಅಂಬೇಡ್ಕರ್ ರವರ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಸೋನಾಬಾಯಿ, ಬಿ ಭೀಮಾಬಾಯಿ, ಸಿ ಜೀಜಾಬಾಯಿ, ಡಿ ಅಂಬಾಬಾಯಿ. ನಿಮ್ಮ ಸರಿಯಾದ ಉತ್ತರ ಬಿ ಭೀಮಾಬಾಯಿ. ನಿಮ್ಮ ಐದನೇ ಪ್ರಶ್ನೆ, ಅಂಬೇಡ್ಕರ್ ರವರು ರಾಮಜಿ ಸತ್ಪಾಲ್ ರವರಿಗೆ ಎಷ್ಟನೇ ಮಗನಾಗಿ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ 5ನೇ ಮಗ, ಬಿ 8ನೇ ಮಗ, ಸಿ 10ನೇ ಮಗ, ಡಿ 14ನೇ ಮಗ. ನಿಮ್ಮ ಸರಿಯಾದ ಉತ್ತರ ಡಿ 14ನೇ ಮಗ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಅಂಬೇಡ್ಕರ್ ರವರ ಬಾಲ್ಯದಲ್ಲಿ ಅಡ್ಡ ಹೆಸರು ಏನಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಸಾಹೇಬ, ಬಿ ಅಂಬೇವಾಡ, ಸಿ ಅಂಬಾವಾಡೇಕರ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಅಂಬಾವಾಡೇಕರ್. ನಿಮ್ಮ ಏಳನೇ ಪ್ರಶ್ನೆ, ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳು ಇದ್ದವು? ನಿಮ್ಮ ಆಪ್ಷನ್ಸ್ಗಳು: ಎ 5,000, ಬಿ 10,000, ಸಿ 15,000, ಡಿ 50,000. ನಿಮ್ಮ ಸರಿಯಾದ ಉತ್ತರ ಡಿ 50,000. ನಿಮ್ಮ ಎಂಟನೇ ಪ್ರಶ್ನೆ, ಅಂಬೇಡ್ಕರ್ ರವರ ಮೊದಲ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರತ್ನಾಬಾಯಿ, ಬಿ ನೀಲಾಬಾಯಿ, ಸಿ ಜಯಾಬಾಯಿ, ಡಿ ರಮಾಬಾಯಿ. ನಿಮ್ಮ ಸರಿಯಾದ ಉತ್ತರ ಡಿ ರಮಾಬಾಯಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಅಂಬೇಡ್ಕರ್ ರವರ ಎರಡನೆಯ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಭವಾನಿಬಾಯಿ, ಬಿ ಸರೋಜಿನಿಬಾಯಿ, ಸಿ ಸವಿತಾ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸವಿತಾ. ನಿಮ್ಮ 10ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಎಷ್ಟು ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ 3 ಭಾಷೆಗಳು, ಬಿ 5 ಭಾಷೆಗಳು, ಸಿ 9 ಭಾಷೆಗಳು, ಡಿ 10 ಭಾಷೆಗಳು. ನಿಮ್ಮ ಸರಿಯಾದ ಉತ್ತರ ಸಿ 9 ಭಾಷೆಗಳು. ನಿಮ್ಮ 11ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಕೇಸರಿ, ಬಿ ಮೃಣಾಳ, ಸಿ ಮೂಕನಾಯಕ, ಡಿ ಇಂಡಿಕಾ. ನಿಮ್ಮ ಸರಿಯಾದ ಉತ್ತರ ಸಿ ಮೂಕನಾಯಕ. ನಿಮ್ಮ 12ನೇ ಪ್ರಶ್ನೆ, ಅಂಬೇಡ್ಕರ್ ರವರು ವಿದೇಶದಲ್ಲಿ ಡಾಕ್ಟರೇಟ್ ಪದವಿಯನ್ನು ಯಾವ ವಿಷಯದಲ್ಲಿ ಪಡೆದರು? ನಿಮ್ಮ ಆಪ್ಷನ್ಸ್ಗಳು: ಎ ಇತಿಹಾಸ, ಬಿ ಇಂಗ್ಲಿಷ್, ಸಿ ಅರ್ಥಶಾಸ್ತ್ರ, ಡಿ ಸಮಾಜಶಾಸ್ತ್ರ. ನಿಮ್ಮ ಸರಿಯಾದ ಉತ್ತರ ಸಿ ಅರ್ಥಶಾಸ್ತ್ರ. ನಿಮ್ಮ 13ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಭಾರತದ ಧ್ವಜದಲ್ಲಿ ಏನು ಇರಬೇಕೆಂದು ತಿಳಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಹಸಿರು ಬಣ್ಣ, ಬಿ ಬಿಳಿ ಬಣ್ಣ, ಸಿ ಕೇಸರಿ ಬಣ್ಣ, ಡಿ ಅಶೋಕ ಚಕ್ರ.
ನಿಮ್ಮ ಸರಿಯಾದ ಉತ್ತರ ಡಿ ಅಶೋಕ ಚಕ್ರ. ನಿಮ್ಮ 14ನೇ ಪ್ರಶ್ನೆ, ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಏನು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮರಾವ್ ಗಂಗಾರಾಮ್ ಅಂಬೇಡ್ಕರ್, ಬಿ ಭೀಮರಾವ್ ರಾಮಚಂದ್ರ ಅಂಬೇಡ್ಕರ್, ಸಿ ಭೀಮರಾವ್ ರಾಘವೇಂದ್ರ ಅಂಬೇಡ್ಕರ್, ಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ನಿಮ್ಮ ಸರಿಯಾದ ಉತ್ತರ ಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ನಿಮ್ಮ 15ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಯಾವ ವಿಶ್ವವಿದ್ಯಾಲಯದಿಂದ PhD ಪಡೆದಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಲಂಡನ್ ವಿಶ್ವವಿದ್ಯಾಲಯ, ಬಿ ನಳಂದ ವಿಶ್ವವಿದ್ಯಾಲಯ, ಸಿ ತಕ್ಷಶಿಲಾ ವಿಶ್ವವಿದ್ಯಾಲಯ, ಡಿ ಕೊಲಂಬಿಯಾ ವಿಶ್ವವಿದ್ಯಾಲಯ. ನಿಮ್ಮ ಸರಿಯಾದ ಉತ್ತರ ಡಿ ಕೊಲಂಬಿಯಾ ವಿಶ್ವವಿದ್ಯಾಲಯ. ನಿಮ್ಮ 16ನೇ ಪ್ರಶ್ನೆ, ಅಂಬೇಡ್ಕರ್ ರವರ ಸ್ಮಾರಕ ಸ್ಥಳದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜ್ಘಾಟ್, ಬಿ ಚೈತ್ಯ ಭೂಮಿ, ಸಿ ಸಂಗಮೇಶ್ವರ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಚೈತ್ಯ ಭೂಮಿ. ನಿಮ್ಮ 17ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಎಷ್ಟು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ 5 ವಿಷಯಗಳಲ್ಲಿ, ಬಿ 10 ವಿಷಯಗಳಲ್ಲಿ, ಸಿ 25 ವಿಷಯಗಳಲ್ಲಿ, ಡಿ 64 ವಿಷಯಗಳಲ್ಲಿ. ನಿಮ್ಮ ಸರಿಯಾದ ಉತ್ತರ ಡಿ 64 ವಿಷಯಗಳಲ್ಲಿ. ನಿಮ್ಮ 18ನೇ ಪ್ರಶ್ನೆ, ಅಂಬೇಡ್ಕರ್ ರವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರಕಿತು? ನಿಮ್ಮ ಆಪ್ಷನ್ಸ್ಗಳು: ಎ 1947ರಲ್ಲಿ, ಬಿ 1932ರಲ್ಲಿ, ಸಿ 1990ರಲ್ಲಿ, ಡಿ 1785ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 1990ರಲ್ಲಿ. ನಿಮ್ಮ 19ನೇ ಪ್ರಶ್ನೆ, ಅಂಬೇಡ್ಕರ್ ರವರ ಮೊಮ್ಮಗನ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಪ್ರಕಾಶ್ ಅಂಬೇಡ್ಕರ್, ಬಿ ಅನಿಲ್ ಅಂಬೇಡ್ಕರ್, ಸಿ ಆನಂದ್ ಅಂಬೇಡ್ಕರ್, ಡಿ ಸಚಿನ್ ಅಂಬೇಡ್ಕರ್. ನಿಮ್ಮ ಸರಿಯಾದ ಉತ್ತರ ಎ ಪ್ರಕಾಶ್ ಅಂಬೇಡ್ಕರ್. ನಿಮ್ಮ ಕೊನೆಯ ಪ್ರಶ್ನೆ, ಅಂಬೇಡ್ಕರ್ ರವರು ಯಾವಾಗ ಮರಣ ಹೊಂದರು? ನಿಮ್ಮ ಆಪ್ಷನ್ಸ್ಗಳು: ಎ ಡಿಸೆಂಬರ್ 6, 1956, ಬಿ ಏಪ್ರಿಲ್ 14, 1956, ಸಿ ಜನವರಿ 26, 1957, ಡಿ ಅಕ್ಟೋಬರ್ 2, 1956. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು. ಮೊದಲನೇ ಪ್ರಶ್ನೆ, ಗುಹೇಶ್ವರ ಅಂಕಿತನಾಮದ ವಚನಕಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಂಬಿಗರ ಚೌಡಯ್ಯ, ಬಿ ಬಸವಣ್ಣ, ಸಿ ಜೇಡರ ದಾಸಿಮಯ್ಯ, ಡಿ ಅಲ್ಲಮ ಪ್ರಭು. ನಿಮ್ಮ ಸರಿಯಾದ ಉತ್ತರ ಡಿ ಅಲ್ಲಮ ಪ್ರಭು. ನಿಮ್ಮ 2ನೆಯ ಪ್ರಶ್ನೆ, ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದ ರಾ ಬೇಂದ್ರೆ, ಬಿ ಕುವೆಂಪು, ಸಿ ರನ್ನ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕುವೆಂಪು. ನಿಮ್ಮ 3ನೇ ಪ್ರಶ್ನೆ, ವಾಸ್ಕೋ ಡಿ ಗಾಮನು ಭಾರತಕ್ಕೆ ಎಷ್ಟು ಬಾರಿ ಬಂದನು? ನಿಮ್ಮ ಆಪ್ಷನ್ಸ್ಗಳು: ಎ 1 ಬಾರಿ, ಬಿ 2 ಬಾರಿ, ಸಿ 3 ಬಾರಿ, ಡಿ 10 ಬಾರಿ. ನಿಮ್ಮ ಸರಿಯಾದ ಉತ್ತರ ಸಿ 3 ಬಾರಿ. ನಿಮ್ಮ 4ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಇದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಬಿ
ಗುಜರಾತ್. ನಿಮ್ಮ 5ನೇ ಪ್ರಶ್ನೆ, ಶಿಮ್ಲಾ ಒಪ್ಪಂದ ಯಾರ ನಡುವೆ ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ ಮತ್ತು ಚೀನಾ, ಬಿ ಭಾರತ ಮತ್ತು ರಷ್ಯಾ, ಸಿ ಭಾರತ ಮತ್ತು ಶ್ರೀಲಂಕಾ, ಡಿ ಭಾರತ ಮತ್ತು ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಡಿ ಭಾರತ ಮತ್ತು ಪಾಕಿಸ್ತಾನ. ನಿಮ್ಮ 6ನೇ ಪ್ರಶ್ನೆ, ಯಾವ ಗ್ರಹವನ್ನು 3ನೇ ಗ್ರಹ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಬುಧ ಗ್ರಹ, ಬಿ ಶುಕ್ರ ಗ್ರಹ, ಸಿ ಭೂಮಿ ಗ್ರಹ, ಡಿ ಮಂಗಳ ಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ ಭೂಮಿ ಗ್ರಹ. ನಿಮ್ಮ 7ನೇ ಪ್ರಶ್ನೆ, ಭಾರತ ಸಂವಿಧಾನದ ಅಡಿಯಲ್ಲಿ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ಭಾಷೆಗಳನ್ನು, ಬಿ 5 ಭಾಷೆಗಳನ್ನು, ಸಿ 22 ಭಾಷೆಗಳನ್ನು, ಡಿ 50 ಭಾಷೆಗಳನ್ನು. ನಿಮ್ಮ ಸರಿಯಾದ ಉತ್ತರ ಸಿ 22 ಭಾಷೆಗಳನ್ನು. ನಿಮ್ಮ 8ನೇ ಪ್ರಶ್ನೆ, ನೀವು ಪರ್ವತದ ಶಿಖರ ಏರಿದಾಗ ನಿಮ್ಮ ತೂಕ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೆಚ್ಚಾಗುತ್ತದೆ, ಬಿ ಕಡಿಮೆಗುತ್ತದೆ, ಸಿ ಅಷ್ಟೇ ಇರುತ್ತದೆ, ಡಿ ನಿರ್ಧರಿಸುವುದಿಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕಡಿಮೆಗುತ್ತದೆ. ನಿಮ್ಮ 9ನೇ ಪ್ರಶ್ನೆ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಪ್ರಧಾನಮಂತ್ರಿ, ಡಿ ಹಣಕಾಸು ಮಂತ್ರಿ. ನಿಮ್ಮ ಸರಿಯಾದ ಉತ್ತರ ಎ ರಾಷ್ಟ್ರಪತಿ. ನಿಮ್ಮ 10ನೇ ಪ್ರಶ್ನೆ, ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ಬೆಳೆಗೆ ಪ್ರಸಿದ್ಧಿ ಹೊಂದಿವೆ? ನಿಮ್ಮ ಆಪ್ಷನ್ಸ್ಗಳು: ಎ ತೆಂಗು, ಬಿ ಮೆಣಸು, ಸಿ ಕಾಫಿ, ಡಿ ಜೋಳ. ನಿಮ್ಮ ಸರಿಯಾದ ಉತ್ತರ ಸಿ ಕಾಫಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೆಫಿನ್, ಬಿ ಉಪ್ಪು, ಸಿ ಕೇಸರಿ, ಡಿ ನಿಕೋಟನ್. ನಿಮ್ಮ ಸರಿಯಾದ ಉತ್ತರ ಡಿ ನಿಕೋಟನ್. ನಿಮ್ಮ 12ನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಜೂನ್ 5, ಬಿ ಏಪ್ರಿಲ್ 14, ಸಿ ಆಗಸ್ಟ್ 15, ಡಿ ಮೇ 31. ನಿಮ್ಮ ಸರಿಯಾದ ಉತ್ತರ ಎ ಜೂನ್ 5. ನಿಮ್ಮ 13ನೇ ಪ್ರಶ್ನೆ, ಕ್ರಿಕೆಟ್ ಆಟದಲ್ಲಿ ಅತಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ ಗೆದ್ದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಇಂಗ್ಲೆಂಡ್, ಡಿ ವೆಸ್ಟ್ ಇಂಡೀಸ್. ನಿಮ್ಮ ಸರಿಯಾದ ಉತ್ತರ ಬಿ ಆಸ್ಟ್ರೇಲಿಯಾ. ನಿಮ್ಮ 14ನೇ ಪ್ರಶ್ನೆ, ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಶರಾವತಿ ನದಿ, ಬಿ ಘಟಪ್ರಭಾ ನದಿ, ಸಿ ಗಂಗಾ ನದಿ, ಡಿ ಕಾವೇರಿ ನದಿ. ನಿಮ್ಮ ಸರಿಯಾದ ಉತ್ತರ ಬಿ ಘಟಪ್ರಭಾ ನದಿ. ನಿಮ್ಮ 15ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಪ್ರಥಮ ವೈಯಕ್ತಿಕ ಒಲಿಂಪಿಕ್ ಮೆಡಲ್ ಗೆದ್ದ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಿ ವಿ ರಾಮನ್, ಬಿ ಕೆ ಡಿ ಜಾಧವ್, ಸಿ ಗಾಂಧೀಜಿ, ಡಿ ನೆಹರು. ನಿಮ್ಮ ಸರಿಯಾದ ಉತ್ತರ ಬಿ ಕೆ ಡಿ ಜಾಧವ್. ನಿಮ್ಮ 16ನೇ ಪ್ರಶ್ನೆ, ನಿದ್ರಾ ಬುದ್ಧನ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿವೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಬೆಳಗಾವಿ, ಸಿ ಯಾದಗಿರಿ, ಡಿ ಮೈಸೂರು. ನಿಮ್ಮ
ಸರಿಯಾದ ಉತ್ತರ ಸಿ ಯಾದಗಿರಿ. ನಿಮ್ಮ 17ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚಿತ್ರದುರ್ಗ, ಬಿ ಕಲಬುರಗಿ, ಸಿ ತುಮಕೂರು, ಡಿ ರಾಯಚೂರು. ನಿಮ್ಮ ಸರಿಯಾದ ಉತ್ತರ ಬಿ ಕಲಬುರಗಿ. ನಿಮ್ಮ 18ನೇ ಪ್ರಶ್ನೆ, ಗದುಗಿನ ಭಾರತವನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕುವೆಂಪು, ಬಿ ಕನಕದಾಸ, ಸಿ ಕುಮಾರವ್ಯಾಸ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಕುಮಾರವ್ಯಾಸ. ನಿಮ್ಮ 19ನೇ ಪ್ರಶ್ನೆ, ವಿದ್ಯುತ್ ದೀಪವನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಥಾಮಸ್ ಎಡಿಸನ್, ಬಿ ಚಾರ್ಲ್ಸ್ ಬ್ಯಾಬೇಜ್, ಸಿ ವಿಶ್ವೇಶ್ವರಯ್ಯ, ಡಿ ಗಾಂಧೀಜಿ. ನಿಮ್ಮ ಸರಿಯಾದ ಉತ್ತರ ಎ ಥಾಮಸ್ ಎಡಿಸನ್. ನಿಮ್ಮ 20ನೇ ಪ್ರಶ್ನೆ, ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಶನಿ ಗ್ರಹ, ಬಿ ಶುಕ್ರ ಗ್ರಹ, ಸಿ ಬುಧ ಗ್ರಹ, ಡಿ ನೆಪ್ಚೂನ್ ಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ ಬುಧ ಗ್ರಹ. ನಿಮ್ಮ 21ನೇ ಪ್ರಶ್ನೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಚಾರ್ಲ್ಸ್ ಡಾರ್ವಿನ್, ಬಿ ಆಲ್ಬರ್ಟ್ ಐನ್ಸ್ಟೈನ್, ಸಿ ಸರ್ ಐಸಾಕ್ ನ್ಯೂಟನ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸರ್ ಐಸಾಕ್ ನ್ಯೂಟನ್. ನಿಮ್ಮ 22ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯ, ಬಿ ಯಕೃತ್ತು, ಸಿ ಚರ್ಮ, ಡಿ ಶ್ವಾಸಕೋಶ. ನಿಮ್ಮ ಸರಿಯಾದ ಉತ್ತರ ಸಿ ಚರ್ಮ. ನಿಮ್ಮ 23ನೇ ಪ್ರಶ್ನೆ, ಸೂರ್ಯೋದಯದ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ದಕ್ಷಿಣ ಸುಡಾನ್. ನಿಮ್ಮ ಸರಿಯಾದ ಉತ್ತರ ಬಿ ಜಪಾನ್. ನಿಮ್ಮ 24ನೇ ಪ್ರಶ್ನೆ, ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ಖಂಡಗಳು, ಬಿ 5 ಖಂಡಗಳು, ಸಿ 7 ಖಂಡಗಳು, ಡಿ 10 ಖಂಡಗಳು. ನಿಮ್ಮ ಸರಿಯಾದ ಉತ್ತರ ಸಿ 7 ಖಂಡಗಳು. ನಿಮ್ಮ 25ನೇ ಪ್ರಶ್ನೆ, ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ಪಂಜಾಬ್, ಡಿ ಹರಿಯಾಣ. ನಿಮ್ಮ ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ. ನಿಮ್ಮ 26ನೇ ಪ್ರಶ್ನೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಟೋಕಿಯೋ, ಬಿ ಶಾಂಘೈ, ಸಿ ನ್ಯೂಯಾರ್ಕ್, ಡಿ ಮುಂಬೈ. ನಿಮ್ಮ ಸರಿಯಾದ ಉತ್ತರ ಎ ಟೋಕಿಯೋ. ನಿಮ್ಮ 27ನೇ ಪ್ರಶ್ನೆ, ಭೂಮಿಯಲ್ಲಿ ಅತಿ ಹೆಚ್ಚು ನೀರು ಯಾವ ರೂಪದಲ್ಲಿ ಇವೆ? ನಿಮ್ಮ ಆಪ್ಷನ್ಸ್ಗಳು: ಎ ಕುಡಿಯುವ ನೀರು, ಬಿ ಉಪ್ಪಿನ ನೀರು, ಸಿ ನದಿಗಳ ನೀರು, ಡಿ ಹಿಮಗಳ ನೀರು. ನಿಮ್ಮ ಸರಿಯಾದ ಉತ್ತರ ಬಿ ಉಪ್ಪಿನ ನೀರು. ನಿಮ್ಮ 28ನೇ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸಿಕ್ಕಿಂ, ಬಿ ಗೋವಾ, ಸಿ ಮಿಜೋರಾಂ, ಡಿ ಮಣಿಪುರ. ನಿಮ್ಮ ಸರಿಯಾದ ಉತ್ತರ ಎ ಸಿಕ್ಕಿಂ. ನಿಮ್ಮ 29ನೇ ಪ್ರಶ್ನೆ, ಹಾವುಗಳು ಇಲ್ಲದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಐರ್ಲೆಂಡ್. ನಿಮ್ಮ ಸರಿಯಾದ ಉತ್ತರ ಡಿ ಐರ್ಲೆಂಡ್. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜಲಪಾತ ಯಾವುದು?
ನಿಮ್ಮ ಆಪ್ಷನ್ಸ್ಗಳು: ಎ ಜೋಗ ಜಲಪಾತ, ಬಿ ಕುಂಚಿಕಲ್ ಜಲಪಾತ, ಸಿ ಏಂಜಲ್ ಜಲಪಾತ, ಡಿ ಗೋಕಾಕ್ ಜಲಪಾತ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು. ನಿಮ್ಮ ಮೊದಲನೆಯ ಪ್ರಶ್ನೆ: ಭಾರತದ ಅತ್ಯಂತ ಕಲುಷಿತ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದೆಹಲಿ, ಬಿ ಕಾನ್ಪುರ್, ಸಿ ಮುಂಬೈ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಎ ದೆಹಲಿ. ನಿಮ್ಮ ಎರಡನೆಯ ಪ್ರಶ್ನೆ: ಭಾರತದ ಅತ್ಯಂತ ಹಳೆಯ ಆಟ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಾಕಿ, ಬಿ ಕಬಡ್ಡಿ, ಸಿ ಕುಸ್ತಿ, ಡಿ ಚೆಸ್. ನಿಮ್ಮ ಸರಿಯಾದ ಉತ್ತರ ಡಿ ಚೆಸ್. ನಿಮ್ಮ ಮೂರನೆಯ ಪ್ರಶ್ನೆ: ಭಾರತೀಯ ಪೊಲೀಸರಲ್ಲಿ ಅತ್ಯುನ್ನತ ಹುದ್ದೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಎಸ್ಪಿ, ಬಿ ಐಜಿಪಿ, ಸಿ ಡಿಜಿಪಿ, ಡಿ ಡಿವೈಎಸ್ಪಿ. ನಿಮ್ಮ ಸರಿಯಾದ ಉತ್ತರ ಸಿ ಡಿಜಿಪಿ. ನಿಮ್ಮ ನಾಲ್ಕನೇ ಪ್ರಶ್ನೆ: ಇನ್ಸ್ಟಾಗ್ರಾಮ್ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ 2008ರಲ್ಲಿ, ಬಿ 2010ರಲ್ಲಿ, ಸಿ 2012ರಲ್ಲಿ, ಡಿ 2014ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಬಿ 2010ರಲ್ಲಿ. ನಿಮ್ಮ ಐದನೇ ಪ್ರಶ್ನೆ: ಪ್ರಪಂಚದಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿಗಳನ್ನು ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ರಷ್ಯಾ, ಬಿ ಭಾರತ, ಸಿ ಅಮೇರಿಕ, ಡಿ ಬ್ರೆಜಿಲ್. ನಿಮ್ಮ ಸರಿಯಾದ ಉತ್ತರ ಬಿ ಭಾರತ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ: ಗೂಗಲ್ನಲ್ಲಿ ಒಂದು ನಿಮಿಷಕ್ಕೆ ಎಷ್ಟು ಲಕ್ಷ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 10 ಲಕ್ಷ, ಬಿ 20 ಲಕ್ಷ, ಸಿ 30 ಲಕ್ಷ, ಡಿ 50 ಲಕ್ಷಕ್ಕಿಂತ ಹೆಚ್ಚು. ನಿಮ್ಮ ಸರಿಯಾದ ಉತ್ತರ ಡಿ 50 ಲಕ್ಷಕ್ಕಿಂತ ಹೆಚ್ಚು. ನಿಮ್ಮ ಏಳನೇ ಪ್ರಶ್ನೆ: ಜಿಎಸ್ಟಿ ಜಾರಿಗೆ ತಂದ ಮೊದಲ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಯುರೋಪ್, ಬಿ ಫ್ರಾನ್ಸ್, ಸಿ ಭಾರತ, ಡಿ ಸೌದಿ ಅರೇಬಿಯಾ. ನಿಮ್ಮ ಸರಿಯಾದ ಉತ್ತರ ಬಿ ಫ್ರಾನ್ಸ್. ನಿಮ್ಮ ಎಂಟನೇ ಪ್ರಶ್ನೆ: ಯಾವ ಪಕ್ಷಿಯ ಮೊಟ್ಟೆ ಅತ್ಯಂತ ದುಬಾರಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಸ್ಟ್ರಿಚ್, ಬಿ ನವಿಲು, ಸಿ ಗಿಳಿ, ಡಿ ಪಾರಿವಾಳ. ನಿಮ್ಮ ಸರಿಯಾದ ಉತ್ತರ ಎ ಆಸ್ಟ್ರಿಚ್. ನಿಮ್ಮ ಒಂಬತ್ತನೇ ಪ್ರಶ್ನೆ: ಆಂಬ್ಯುಲೆನ್ಸ್ಗಳು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾದವು? ನಿಮ್ಮ ಆಪ್ಷನ್ಸ್ಗಳು: ಎ ಇಟಲಿ, ಬಿ ಜಪಾನ್, ಸಿ ಇರಾನ್, ಡಿ ಫ್ರಾನ್ಸ್. ನಿಮ್ಮ ಸರಿಯಾದ ಉತ್ತರ ಡಿ ಫ್ರಾನ್ಸ್. ನಿಮ್ಮ ಹತ್ತನೇ ಪ್ರಶ್ನೆ: ಜಗತ್ತಿನ ಯಾವ ದೇಶದಲ್ಲಿ ರಾತ್ರಿ ಕೇವಲ 40 ನಿಮಿಷಗಳು ಮಾತ್ರ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ರಷ್ಯಾ, ಬಿ ನಾರ್ವೆ, ಸಿ ಐಸ್ಲ್ಯಾಂಡ್, ಡಿ ಸ್ವೀಡನ್. ನಿಮ್ಮ ಸರಿಯಾದ ಉತ್ತರ ಬಿ ನಾರ್ವೆ. ನಿಮ್ಮ 11ನೇ ಪ್ರಶ್ನೆ: ಜಗತ್ತಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಬ್ರೆಜಿಲ್, ಸಿ ಇಂಡೋನೇಷಿಯಾ, ಡಿ ಕೊಲಂಬಿಯಾ. ನಿಮ್ಮ
ನಿಮ್ಮ ಸರಿಯಾದ ಉತ್ತರ ಡಿ ಕೊಲಂಬಿಯಾ. ನಿಮ್ಮ 12ನೇ ಪ್ರಶ್ನೆ, ಇಡೀ ಪ್ರಪಂಚದಲ್ಲಿ ಎಷ್ಟು ಸಾಗರಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ಸಾಗರಗಳು, ಬಿ 3 ಸಾಗರಗಳು, ಸಿ 5 ಸಾಗರಗಳು, ಡಿ 8 ಸಾಗರಗಳು. ನಿಮ್ಮ ಸರಿಯಾದ ಉತ್ತರ ಸಿ 5 ಸಾಗರಗಳು. ನಿಮ್ಮ 13ನೇ ಪ್ರಶ್ನೆ, ಫೋನ್ ಪೇ ಯಾವ ದೇಶದ ಕಂಪನಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಸಿ ಭಾರತ. ನಿಮ್ಮ 14ನೇ ಪ್ರಶ್ನೆ, ಗಂಗಾ ನದಿ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ರಾಜ್ಯಗಳಿಂದ, ಬಿ 7 ರಾಜ್ಯಗಳಿಂದ, ಸಿ 9 ರಾಜ್ಯಗಳಿಂದ, ಡಿ 20 ರಾಜ್ಯಗಳಿಂದ. ನಿಮ್ಮ ಸರಿಯಾದ ಉತ್ತರ ಬಿ 7 ರಾಜ್ಯಗಳಿಂದ. ನಿಮ್ಮ 15ನೇ ಪ್ರಶ್ನೆ, ಹಾಲು ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೊದಲನೆಯ, ಬಿ 2ನೇ, ಸಿ 8ನೇ, ಡಿ 10ನೇ. ನಿಮ್ಮ ಸರಿಯಾದ ಉತ್ತರ ಎ ಮೊದಲನೆಯ. ನಿಮ್ಮ 16ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣುಗಳನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬ್ರೆಜಿಲ್, ಬಿ ಭಾರತ, ಸಿ ಚೀನಾ, ಡಿ ಮೆಕ್ಸಿಕೋ. ನಿಮ್ಮ ಸರಿಯಾದ ಉತ್ತರ ಬಿ ಭಾರತ. ನಿಮ್ಮ 17ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕನ್ನಡದಲ್ಲಿ, ಬಿ ಹಿಂದಿಯಲ್ಲಿ, ಸಿ ಇಂಗ್ಲಿಷ್ನಲ್ಲಿ, ಡಿ ಬಂಗಾಳಿನಲ್ಲಿ. ನಿಮ್ಮ ಸರಿಯಾದ ಉತ್ತರ ಡಿ ಬಂಗಾಳಿನಲ್ಲಿ. ನಿಮ್ಮ 18ನೇ ಪ್ರಶ್ನೆ, ಕ್ಯಾಲ್ಕುಲೇಟರ್ ಅನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಿ ವಿ ರಾಮನ್, ಬಿ ಚಾರ್ಲ್ಸ್ ಬ್ಯಾಬೇಜ್, ಸಿ ನ್ಯೂಟನ್, ಡಿ ಬ್ಲೇಸ್ ಪಾಸ್ಕಲ್. ನಿಮ್ಮ ಸರಿಯಾದ ಉತ್ತರ ಡಿ ಬ್ಲೇಸ್ ಪಾಸ್ಕಲ್. ನಿಮ್ಮ 19ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಜಿಲೇಬಿ, ಬಿ ರೊಟ್ಟೆ, ಸಿ ಖಿಚಡಿ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಖಿಚಡಿ. ನಿಮ್ಮ 20ನೇ ಪ್ರಶ್ನೆ, ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಸು, ಬಿ ಎಮ್ಮೆ, ಸಿ ಕುದುರೆ, ಡಿ ಸಿಂಹ. ನಿಮ್ಮ ಸರಿಯಾದ ಉತ್ತರ ಎ ಹಸು. ನಿಮ್ಮ 21ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ನೀರಿನ ಅಂಶವಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ದ್ರಾಕ್ಷಿ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಮಾವಿನ ಹಣ್ಣು, ಡಿ ಬಾಳೆಹಣ್ಣು. ನಿಮ್ಮ ಸರಿಯಾದ ಉತ್ತರ ಬಿ ಕಲ್ಲಂಗಡಿ ಹಣ್ಣು. ನಿಮ್ಮ 22ನೇ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಶ್ರೀಲಂಕಾ, ಸಿ ಚೀನಾ, ಡಿ ದಕ್ಷಿಣ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಸಿ ಚೀನಾ. ನಿಮ್ಮ 23ನೇ ಪ್ರಶ್ನೆ, ಯಾವ ದೇಶವನ್ನು ಅರಣ್ಯಗಳ ನಾಡು ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಟರ್ಕಿ, ಬಿ ಕೆನ್ಯಾ, ಸಿ ಕಾಂಗೋ, ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಸಿ ಕಾಂಗೋ. ನಿಮ್ಮ 24ನೇ ಪ್ರಶ್ನೆ, ಶಿಕ್ಷಣದ ವಿಷಯದಲ್ಲಿ ಭಾರತದ ಯಾವ ರಾಜ್ಯವು ಮುಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಕೇರಳ, ಸಿ ಮಿಜೋರಾಂ, ಡಿ ಮಹಾರಾಷ್ಟ್ರ. ನಿಮ್ಮ
ಸರಿಯಾದ ಉತ್ತರ ಬಿ ಕೇರಳ. ನಿಮ್ಮ 25ನೇ ಪ್ರಶ್ನೆ, ಭಾರತದಲ್ಲಿ ಯಾರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಕುಚ್ಚರಿಗೆ, ಬಿ ಗರ್ಭಿಣಿ ಮಹಿಳೆಯರಿಗೆ, ಸಿ ಅಪ್ರಾಪ್ತ ವಯಸ್ಕರಿಗೆ, ಡಿ ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. ನಿಮ್ಮ 26ನೇ ಪ್ರಶ್ನೆ, ಯಾವ ಪಕ್ಷಿ ಎಲ್ಲವನ್ನು ನೀಲಿ ಬಣ್ಣದಲ್ಲಿ ನೋಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗೂಬೆ, ಬಿ ಕಾಗೆ, ಸಿ ಹದ್ದು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಗೂಬೆ. ನಿಮ್ಮ 27ನೇ ಪ್ರಶ್ನೆ, ಯಾವ ರಾಜ್ಯದ ಜನರು ಬಾಳೆ ಎಲೆಯಲ್ಲಿ ಆಹಾರ ಸೇವಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಹರಿಯಾಣ, ಬಿ ಸಿಕ್ಕಿಂ, ಸಿ ಕೇರಳ, ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಸಿ ಕೇರಳ. ನಿಮ್ಮ 28ನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಸೋಮಾರಿ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆನೆ, ಬಿ ಮೊಲ, ಸಿ ಕರಡಿ, ಡಿ ಸ್ಲಾತ್ ಪ್ರಾಣಿ. ನಿಮ್ಮ ಸರಿಯಾದ ಉತ್ತರ ಡಿ ಸ್ಲಾತ್ ಪ್ರಾಣಿ. ನಿಮ್ಮ 29ನೇ ಪ್ರಶ್ನೆ, ಯಾವ ಗಿಡ ನೆಟ್ಟರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ತುಳಸಿ, ಬಿ ಬೇವು, ಸಿ ಅರಳಿ ಮರ, ಡಿ ಮಾವಿನ ಮರ. ನಿಮ್ಮ ಸರಿಯಾದ ಉತ್ತರ ಎ ತುಳಸಿ. ನಿಮ್ಮ ಕೊನೆಯ ಪ್ರಶ್ನೆ, ಕೆಂಪು ಬಾಳೆಹಣ್ಣು ಯಾವ ದೇಶದಲ್ಲಿ ಕಂಡುಬರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಭಾರತ, ಸಿ ಜಪಾನ್, ಡಿ ಪಾಕಿಸ್ತಾನ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು. ಮೊದಲನೆಯ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಲ್ಯಾಟಿನ್, ಬಿ ಸಂಸ್ಕೃತ, ಸಿ ಅರೇಬಿಕ್, ಡಿ ಗ್ರೀಕ್. ನಿಮ್ಮ ಸರಿಯಾದ ಉತ್ತರ ಡಿ ಗ್ರೀಕ್. ನಿಮ್ಮ 2ನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಿಮ್ಮ ಆಪ್ಷನ್ಸ್ಗಳು: ಎ ನಾಣ್ಯಗಳ ಅಧ್ಯಯನ, ಬಿ ಲಿಪಿಗಳ ಅಧ್ಯಯನ, ಸಿ ಶಿಲ್ಪಕಲೆಯ ಅಧ್ಯಯನ, ಡಿ ಭಾಷೆಗಳ ಅಧ್ಯಯನ. ನಿಮ್ಮ ಸರಿಯಾದ ಉತ್ತರ ಎ ನಾಣ್ಯಗಳ ಅಧ್ಯಯನ. ನಿಮ್ಮ 3ನೇ ಪ್ರಶ್ನೆ, ಬುದ್ಧಚರಿತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೌಟಿಲ್ಯ, ಬಿ ಅಶ್ವಘೋಷ, ಸಿ ಮೆಗಾಸ್ತನೀಸ್, ಡಿ ವಿಶಾಖದತ್ತ. ನಿಮ್ಮ ಸರಿಯಾದ ಉತ್ತರ ಬಿ ಅಶ್ವಘೋಷ. ನಿಮ್ಮ 4ನೇ ಪ್ರಶ್ನೆ, ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಹ್ಯೂಯೆನ್ ಸಾಂಗ್, ಬಿ ಪ್ಲಿನಿ, ಸಿ ಆಗಸ್ಟ್ ಕಾಂಪ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಪ್ಲಿನಿ. ನಿಮ್ಮ 5ನೇ ಪ್ರಶ್ನೆ, ಉತ್ಖನನ ಎಂದರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಮಣ್ಣಿನ ಅಗೆತ, ಬಿ ಚಿನ್ನದ ಅಗೆತ, ಸಿ ವೈಜ್ಞಾನಿಕ ಭೂ ಅಗೆತ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ವೈಜ್ಞಾನಿಕ ಭೂ ಅಗೆತ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 6ನೇ ಪ್ರಶ್ನೆ, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಥಶಾಸ್ತ್ರ, ಬಿ ಇಂಡಿಕಾ, ಸಿ ಕವಿರಾಜ ಮಾರ್ಗ, ಡಿ ಮುದ್ರಾರಾಕ್ಷಸ. ನಿಮ್ಮ
ನಿಮ್ಮ ಸರಿಯಾದ ಉತ್ತರ ಸಿ ಕವಿರಾಜ ಮಾರ್ಗ. ನಿಮ್ಮ 7ನೇ ಪ್ರಶ್ನೆ, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತಾಮ್ರ, ಬಿ ಕಬ್ಬಿಣ, ಸಿ ಬಂಗಾರ, ಡಿ ಬೆಳ್ಳಿ. ನಿಮ್ಮ ಸರಿಯಾದ ಉತ್ತರ ಎ ತಾಮ್ರ. ನಿಮ್ಮ 8ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಲೋಥಾಲ್, ಬಿ ಹರಪ್ಪ, ಸಿ ಕಾಲಿಬಂಗನ್, ಡಿ ಮೊಹೆಂಜೊದಾರೋ. ನಿಮ್ಮ ಸರಿಯಾದ ಉತ್ತರ ಎ ಲೋಥಾಲ್. ನಿಮ್ಮ 9ನೇ ಪ್ರಶ್ನೆ, ಸಿಂಧೂ ಜನರು ಯಾವ ದೇವತೆಯನ್ನು ಪೂಜಿಸುತ್ತಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಅಗ್ನಿ ದೇವತೆ, ಬಿ ಮಾತೃದೇವತೆ, ಸಿ ಇಂದ್ರ ದೇವತೆ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಮಾತೃದೇವತೆ. ನಿಮ್ಮ 10ನೇ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಮಡಿದವರ ದಿಬ್ಬ, ಬಿ ದೇವರ ನಗರ, ಸಿ ವ್ಯಾಪಾರಿಗಳ ನಗರ, ಡಿ ನದಿಯ ನಗರ. ನಿಮ್ಮ ಸರಿಯಾದ ಉತ್ತರ ಎ ಮಡಿದವರ ದಿಬ್ಬ. ನಿಮ್ಮ 11ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹರಪ್ಪ, ಬಿ ಲೋಥಲ್, ಸಿ ಮೊಹೆಂಜೊದಾರೋ, ಡಿ ಧೋಲಾವಿರಾ. ನಿಮ್ಮ ಸರಿಯಾದ ಉತ್ತರ ಸಿ ಮೊಹೆಂಜೊದಾರೋ. ನಿಮ್ಮ 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರಥಮ ವೇದ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಯಜುರ್ವೇದ, ಬಿ ಸಾಮವೇದ, ಸಿ ಋಗ್ವೇದ, ಡಿ ಅಥರ್ವವೇದ. ನಿಮ್ಮ ಸರಿಯಾದ ಉತ್ತರ ಸಿ ಋಗ್ವೇದ. ನಿಮ್ಮ 13ನೇ ಪ್ರಶ್ನೆ, ಆರ್ಯ ಪದದ ಅರ್ಥವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕುಲೀನ, ಬಿ ಕೃಷಿ, ಸಿ ಒಡೆಯ, ಡಿ ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. ನಿಮ್ಮ 14ನೇ ಪ್ರಶ್ನೆ, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಭೂಮಿಗೆ, ಬಿ ಬಂಗಾರಕ್ಕೆ, ಸಿ ಜಾನುವಾರುಗಳಿಗೆ, ಡಿ ಮನೆಗಳಿಗೆ. ನಿಮ್ಮ ಸರಿಯಾದ ಉತ್ತರ ಸಿ ಜಾನುವಾರುಗಳಿಗೆ. ನಿಮ್ಮ 15ನೇ ಪ್ರಶ್ನೆ, ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾವೀರ, ಬಿ ಗೌತಮ ಬುದ್ಧ, ಸಿ ಬಸವಣ್ಣ, ಡಿ ಶಂಕರಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಎ ಮಹಾವೀರ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ಜೈನ ಧರ್ಮದ 23ನೇ ತೀರ್ಥಂಕರರು ಯಾರಾಗಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ವರ್ಧಮಾನ, ಬಿ ಪಾರ್ಶ್ವನಾಥ, ಸಿ ಮಹಾವೀರ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಪಾರ್ಶ್ವನಾಥ. ನಿಮ್ಮ 17ನೇ ಪ್ರಶ್ನೆ, ವರ್ಧಮಾನ ಎಲ್ಲಿ ಜನಿಸಿದನು? ನಿಮ್ಮ ಆಪ್ಷನ್ಸ್ಗಳು: ಎ ಕಪಿಲವಸ್ತು, ಬಿ ಪಾವಾಪುರಿ, ಸಿ ಕುಂದಗ್ರಾಮ, ಡಿ ರಾಜಗೃಹ. ನಿಮ್ಮ ಸರಿಯಾದ ಉತ್ತರ ಸಿ ಕುಂದಗ್ರಾಮ. ನಿಮ್ಮ 18ನೇ ಪ್ರಶ್ನೆ, ಬುದ್ಧನು ಎಲ್ಲಿ ಜನಿಸಿದನು? ನಿಮ್ಮ ಆಪ್ಷನ್ಸ್ಗಳು: ಎ ಜೃಂಬಿಕಾ, ಬಿ ಲುಂಬಿನಿ, ಸಿ ಸಾರನಾಥ, ಡಿ ಕುಶಿನಗರ. ನಿಮ್ಮ ಸರಿಯಾದ ಉತ್ತರ ಬಿ ಲುಂಬಿನಿ. ನಿಮ್ಮ 19ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೌಟಿಲ್ಯ, ಬಿ ಕಾಳಿದಾಸ, ಸಿ ವಾಲ್ಮೀಕಿ, ಡಿ ವೇದವ್ಯಾಸ. ನಿಮ್ಮ
ನಿಮ್ಮ ಸರಿಯಾದ ಉತ್ತರ ಎ ಕೌಟಿಲ್ಯ. ನಿಮ್ಮ 20ನೇ ಪ್ರಶ್ನೆ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಾಮ್ರಾಜ್ಯದ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಚಂದ್ರಗುಪ್ತ ಮೌರ್ಯ, ಬಿ ಅಶೋಕ, ಸಿ ಬಿಂದುಸಾರ, ಡಿ ದಶರಥ. ನಿಮ್ಮ ಸರಿಯಾದ ಉತ್ತರ ಬಿ ಅಶೋಕ. ನಿಮ್ಮ 21ನೇ ಪ್ರಶ್ನೆ, ಕಾನಿಷ್ಕನ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಟಲಿಪುತ್ರ, ಬಿ ತಕ್ಷಶಿಲಾ, ಸಿ ಪುರುಷಪುರ, ಡಿ ಮಥುರಾ. ನಿಮ್ಮ ಸರಿಯಾದ ಉತ್ತರ ಸಿ ಪುರುಷಪುರ. ನಿಮ್ಮ 22ನೇ ಪ್ರಶ್ನೆ, ಕುಶಾನರ ಮೂಲ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಧ್ಯ ಏಷ್ಯಾ, ಬಿ ಚೀನಾ, ಸಿ ಭಾರತ, ಡಿ ಇರಾನ್. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ 23ನೇ ಪ್ರಶ್ನೆ, ಕುಶಾನರ ಪ್ರಸಿದ್ಧ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕಾನಿಷ್ಕ, ಬಿ ಅಶ್ವಘೋಷ, ಸಿ ಹರ್ಷವರ್ಧನ, ಡಿ ಪಾಂಚವ್. ನಿಮ್ಮ ಸರಿಯಾದ ಉತ್ತರ ಎ ಕಾನಿಷ್ಕ. ನಿಮ್ಮ 24ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಲ್ಮಿಡಿ ಶಾಸನ, ಬಿ ತಾಳಗುಂದ ಶಾಸನ, ಸಿ ಮಸ್ಕಿ ಶಾಸನ, ಡಿ ಉತ್ತರ ಮೆರೂರು ಶಾಸನ. ನಿಮ್ಮ ಸರಿಯಾದ ಉತ್ತರ ಬಿ ಉತ್ತರ ಮೆರೂರು ಶಾಸನ. ನಿಮ್ಮ 25ನೇ ಪ್ರಶ್ನೆ, ಭಾರತದ ಗಿಣಿ ಎಂದು ಯಾರನ್ನು ಕರೆಯಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಬರ್, ಬಿ ಮಲ್ಲಿಕಾಫರ್, ಸಿ ಅಮೀರ್ ಖುಸ್ರು, ಡಿ ಇಮ್ಮಡಿ ಪುಲಿಕೇಶಿ. ನಿಮ್ಮ ಸರಿಯಾದ ಉತ್ತರ ಸಿ ಅಮೀರ್ ಖುಸ್ರು. ನಿಮ್ಮ 26ನೇ ಪ್ರಶ್ನೆ, ವರ್ಧನರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜವರ್ಧನ, ಬಿ ಹರ್ಷವರ್ಧನ, ಸಿ ಪ್ರಭಾಕರವರ್ಧನ, ಡಿ ವೀರವರ್ಧನ. ನಿಮ್ಮ ಸರಿಯಾದ ಉತ್ತರ ಬಿ ಹರ್ಷವರ್ಧನ. ನಿಮ್ಮ 27ನೇ ಪ್ರಶ್ನೆ, ಹರ್ಷವರ್ಧನನ ಸಹೋದರಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜ್ಯಶ್ರೀ, ಬಿ ಯಶೋಮತಿ, ಸಿ ಸುನಿತಾ ದೇವಿ, ಡಿ ಲಕ್ಷ್ಮೀದೇವಿ. ನಿಮ್ಮ ಸರಿಯಾದ ಉತ್ತರ ಎ ರಾಜ್ಯಶ್ರೀ. ನಿಮ್ಮ 28ನೇ ಪ್ರಶ್ನೆ, ಉತ್ತರಪಥೇಶ್ವರ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಮುದ್ರಗುಪ್ತ, ಬಿ ಕಾನಿಷ್ಕ, ಸಿ ಹರ್ಷವರ್ಧನ, ಡಿ ಕೃಷ್ಣದೇವರಾಯ. ನಿಮ್ಮ ಸರಿಯಾದ ಉತ್ತರ ಸಿ ಹರ್ಷವರ್ಧನ. ನಿಮ್ಮ 29ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದುರ್ವಿನೀತ, ಬಿ ಇಮ್ಮಡಿ ಪುಲಿಕೇಶಿ, ಸಿ ಬಾಣಭಟ್ಟ, ಡಿ ಅಮೋಘವರ್ಷ. ನಿಮ್ಮ ಸರಿಯಾದ ಉತ್ತರ ಬಿ ಇಮ್ಮಡಿ ಪುಲಿಕೇಶಿ. ನಿಮ್ಮ ಕೊನೆಯ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಾನ್ಯಖೇಟ, ಬಿ ಪಾಟಲಿಪುತ್ರ, ಸಿ ಉಜ್ಜಯಿನಿ, ಡಿ ಕಂಚಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.